ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯರಾದ ಶ್ರೀ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮಿಗಳು ಮಹಾಂತ ತೀರ್ಥ ಶಿರೂರ ಇವರಿಗೆ ನೆನೆಸುತ್ತೇನೆ. ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪೂಜ್ಯರಾದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಬಿಲ್ವಾಶ್ರಮ ಹಿರೇಮಠ ಬಿಲ್ಕೆರರು ಇವರಿಗೆ ನೆನೆಸುತ್ತೇನೆ. ವೇದಿಕೆ ಮೇಲೆ ಆಶೀರ್ವಾದ ಆಗಿರುವಂಥ ನಮ್ಮೆಲ್ಲರ ಹಿರಿಯರಾದಂಥ ಡಾಕ್ಟರ್ ವಿ ಆರ್ ಸುರ್ಗಾವಿ ಸರ್, ನಮ್ಮೆಲ್ಲರ ಹಿರಿಯರಾದಂಥ ಡಾಕ್ಟರ್ ಯೋಗಪ್ಪನವ್ರು ಸರ್, ವೇದಿಕೆ ಮೇಲೆ ಆಶೀರ್ವಾದ ಮಹೇಶ್ ಬಸವೋಡ್, ವೇದಿಕೆ ಮೇಲೆ ಆಶೀರ್ವಾದ ನಮ್ಮೆಲ್ಲ ವಿಲೇಜ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಎಲ್ಲ ವೈದ್ಯರೇ, ನಿಜಕ್ಕೂ ನನಗೆ ಮಾತುಗಳು ಹೊರಡುತ್ತಿಲ್ಲ. ಇವತ್ತಿನ ದಿವಸ ಆಗುತ್ತಿರುವಂಥ ಖುಷಿಯನ್ನು ನೆನೆಸಿದರೆ ಇದೆಲ್ಲ ಹೇಗೆ ಸಾಧ್ಯವಾಯಿತು, ನಾವೆಲ್ಲ ಇಲ್ಲಿಗೆ ಹೇಗೆ ಬೆಳಕು ಬಂದ್ವಿ ಅನ್ನೋದು ನಿಜಕ್ಕೂ ನಂಬಲಿಕ್ಕೆ ಆಗುತ್ತಿಲ್ಲ. ಬಾಲ್ಯದಲ್ಲಿ ನನ್ನ ಅಜ್ಜನವರು ಪ್ರತಿ ಬೇಸಿಗೆ ರಜೆಗೆ ಬಂದಾಗ ನಮಗೆಲ್ಲ ಹೇಳಿಕೊಡ್ತಿದ್ದಂಥ ಜೀವನದ ಪಾಠಗಳಿಂದ ಇದೆಲ್ಲ ಸಾಧ್ಯವಾಯಿತು. ಅಥವಾ ತಾನು ಒಬ್ಬ BMTC ಕಂಡಕ್ಟರ್ ಆಗಿದ್ದರೂ ಕೂಡ ತನ್ನ ಮಕ್ಕಳು ವಿದ್ಯಾವಂತರಾಗಲಿ ಅಂತ ಹೇಳಿ ನಮ್ಮನ್ನೆಲ್ಲ ಒಂದು ಅತ್ಯುನ್ನತ ವಿದ್ಯಾಸಂಸ್ಥೆಗಳಲ್ಲಿ, ಬೆಂಗಳೂರಿನ ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿಸಿದಂಥ ನಮ್ಮ ತಂದೆಯವರ ಆಶೀರ್ವಾದದಿಂದ ಇದೆಲ್ಲ ಸಾಧ್ಯವಾಯಿತು. ಅಥವಾ ತಾನು MTech ಓದಲಿಕ್ಕೆ ಹೋದರೆ ತನ್ನ ತಮ್ಮನ ವಿದ್ಯಾಭ್ಯಾಸ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು BE ಮೇಲೆ ನೌಕರಿ ಬೇಗ ಹಿಡಿದು ನಮಗೆಲ್ಲ ಸಪೋರ್ಟ್ ಮಾಡಿದಂಥ ನನ್ನ ಅಣ್ಣನ ತ್ಯಾಗದಿಂದ ಇದೆಲ್ಲ ಸಾಧ್ಯವಾಯಿತು. ಅಥವಾ ನಾನು ಅಭ್ಯಾಸಕ್ಕಾಗಿ ರಾತ್ರಿ 2 ಗಂಟೆಗೆ ಎದ್ದರೆ 2 ಗಂಟೆಗೆ, 3 ಗಂಟೆಗೆ ಎದ್ದರೆ 3 ಗಂಟೆಗೆ ಎದ್ದು ಚಹಾ ಮಾಡಿಕೊಟ್ಟು ನನ್ನ ಬೆನ್ನು ಚಪ್ಪರಿಸಿ ನಾನು ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಹರಕೆ ಹೊತ್ಕೊಂಡು ನನಗಾಗಿ ಸದಾಕಾಲ ದೇವರು ಬೇಡ್ಕೊತಿದ್ದ ನನ್ನ ತಾಯಿಯ ಆಶೀರ್ವಾದದಿಂದ ಇದೆಲ್ಲ ಸಾಧ್ಯವಾಯಿತು. ಅಥವಾ ನಾನು ಮಾಡಿದಂಥ ಸಣ್ಣ ಪುಟ್ಟ ಸಾಧನೆಗಳನ್ನು ಕೂಡ ವಿಶ್ವವನ್ನೇ ಗೆದ್ದವರಂತೆ ಇಡೀ ಜಗತ್ತಿಗೆ ಹೇಳ್ಕೊತ ತಿರುಗಾಡ್ಕೊಂಡ ನಮ್ಮ ಚಿಕ್ಕಪ್ಪನವರ ಪ್ರೋತ್ಸಾಹದಿಂದ ಇದೆಲ್ಲ ಸಾಧ್ಯವಾಯಿತು. ಅಥವಾ ನಾನು ನನ್ನನ್ನು ಸಂಪೂರ್ಣವಾಗಿ ಆಸ್ಪತ್ರೆ ಮತ್ತು ರೋಗಿಗಳ ಸೇವೆಗಾಗಿ ಮುಡುಪಿಟ್ಟುಕೊಂಡು ಮನೆಗೆ ಮತ್ತು ಮಕ್ಕಳಿಗೆ ಸಮಯಾವಕಾಶ ಕೊಡದೇ ಇದ್ದರೂ ಸಹಿತ ನನ್ನನ್ನು ಅರ್ಥೈಸಿಕೊಂಡು ನಾಜೂಕಾಗಿ ಮನೆಯ ಮತ್ತು ಮಕ್ಕಳ ಜವಾಬ್ದಾರಿಯನ್ನು ಅತೀ ನಾಜೂಕಾಗಿ ನಡೆಸಿಕೊಂಡು ಹೋದಂಥ ನನ್ನ ತಂಗಿ ಡಾಕ್ಟರ್ ಅಪೂರ್ವ ಅವರ ತ್ಯಾಗದಿಂದ ಇದೆಲ್ಲ ಸಾಧ್ಯವಾಯಿತು. ಅಥವಾ ನಾನೊಬ್ಬ ಚಿಕ್ಕ ವಯಸ್ಸಿನ ಡಾಕ್ಟರ್, ಸಣ್ಣ ಆಸ್ಪತ್ರೆ, ಸಣ್ಣ ಕೊಠಡಿಗಳು ಅಷ್ಟೆಲ್ಲ ಇದ್ರೂ ಸಹಿತ ನನ್ನ ಕೈಯಲ್ಲಿ ಆಪರೇಷನ್ಗಳನ್ನು ಮಾಡಿಸಿಕೊಂಡು OPDಯಲ್ಲಿ ನಿಲ್ಲಲು ಸಹಿತ ಜಾಗ ಇಲ್ಲದಿದ್ರು ನನಗಾಗಿ ವೇಟ್ ಮಾಡಿಕೊಂಡು ನನ್ನ ಹತ್ರ ಟ್ರೀಟ್ಮೆಂಟ್ ತೊಗೊಂಡು ನನ್ನನ್ನು ಪ್ರೋತ್ಸಾಹಿಸಿ ನನ್ನನ್ನು ಬೆಳೆಸಿದಂಥ ಈ ಎಲ್ಲ ಪೇಷಂಟ್ ದೇವರುಗಳಿಂದ ಇದೆಲ್ಲ ಸಾಧ್ಯವಾಯಿತು. ಅಥವಾ ಸಿದ್ದರಾಮಯ್ಯ ಸಾಹೇಬರು ಡೇಟ್ ಕೊಟ್ಟಾರ ಅಂತೇಳಿ ನಮಗೆ ಕೇವಲ 15 ದಿವಸ ಸಮಯ ಇತ್ತು. 15 ದಿವಸದಲ್ಲಿ ಅಟ್ಲೀಸ್ಟ್ ಒಂದು 4 ರಿಂದ 5 ತಿಂಗಳ ಕೆಲಸವನ್ನು ನಿರ್ವಹಿಸುವಂಥ ನಮ್ಮ ಎಲ್ಲ ಆಸ್ಪತ್ರೆ ಸಿಬ್ಬಂದಿಗಳ ಶ್ರಮದಿಂದ ಇದೆಲ್ಲ ಸಾಧ್ಯವಾಯಿತು. ಅಥವಾ ಇದೆಲ್ಲ ಒಂದು ಕನಸು ನನಗೆ ತಿಳಿತಿಲ್ಲ. ಬಟ್ ಎವ್ರಿ ಜರ್ನಿ ಆಫ್ 1000 miles ಸ್ಟಾರ್ಟ್ಸ್ ವಿತ್ ಅ ಸಿಂಗಲ್ ಸ್ಟೆಪ್ ಅಂತಾರೆ. ಬಹುಶಃ ನನ್ನ ಒಂದು ಸಿಂಗಲ್ ಸ್ಟೆಪ್ ಸ್ಟಾರ್ಟ್ ಆಗಿದ್ದು ನಾನು ಇಡೀ ದೇಶಕ್ಕೆ MS ಎಕ್ಸಾಮಲ್ಲಿ ದೇಶಕ್ಕೆ 10ನೇ ರ್ಯಾಂಕ್ ಪಡೆದು PGI ಎಂಬ ಇನ್ಸ್ಟಿಟ್ಯೂಟ್ನಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಾಗ ಆ ಒಂದು ಸ್ಟೆಪ್ ಸ್ಟಾರ್ಟ್ ಆಯ್ತು ಅಂತೇಳಿ ನನಗನ್ಸುತ್ತೆ. ಅಲ್ಲಿದ್ದಂಥ ನುರಿತ ಸರ್ಜನ್ಗಳ ಕೈಯಲ್ಲಿ ಆದಂಥ ಟ್ರೈನಿಂಗಿಂದಾಗಿ ನನ್ನ ಜೀವನ ಬದಲಾಯಿತು. 2013ರಲ್ಲಿ ನಂತರ ನಾನು 2 ವರ್ಷಗಳ ಕಾಲ ವಿಶೇಷ ಸ್ಪೈನ್ ಮತ್ತು ಜಾಯಿಂಟ್ ರಿಪ್ಲೇಸ್ಮೆಂಟ್ ಟ್ರೈನಿಂಗನ್ನು ಪಡೆದು 2015ಕ್ಕೆ ಬಾಗಲಕೋಟೆಗೆ ಬಂದು ಇಳಿದಾಗ ನನ್ನ ಹತ್ರ ಇದ್ದಂಥದ್ದು ಕೇವಲ ನನ್ನ ಕನಸುಗಳು ಮತ್ತು ಒಂದು 20 ರಿಂದ 30 ಸಾವಿರ ಮೋಸ್ಟ್ಲಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು ಅನಿಸುತ್ತೆ. ಆ ಕನಸುಗಳನ್ನು ಮತ್ತು ನನ್ನ ಗುಣಗಳನ್ನು ಮೆಚ್ಚಿ ಆ ಸಮಯ ನನ್ನನ್ನು ಕೈ ಹಿಡಿದವರು ನನ್ನ ಅರ್ಥಾಗಿ ಡಾಕ್ಟರ್ ಅಪೂರ್ವ ಗುಳೇದವರು. ಅಲ್ಲಿಂದ ನಮ್ಮಿಬ್ಬರ ಕನಸಿನ ಜರ್ನಿ ಸ್ಟಾರ್ಟ್ ಆಯಿತು. ಶುರುವಾತಿಗೆ ಕುಮಾರೇಶ್ವರ ಜಾಯ್ನ್ ಆಗಿದ್ದೆ. ಶುರುವಾತಿಗೆ ಬರ್ತಿದ್ದಂಥ ಸಂಬಳ ಅಷ್ಟಾಗಿ ನಮಗೇನು ಸಾಕಾಗ್ತಿದ್ದಿಲ್ಲ. ಸೊ ನಾನೇನು ಪ್ಲ್ಯಾನ್ ಮಾಡಿದೆ ಅಂತಂದ್ರೆ ಹೆಂಗೋ ಸಾಲ ಮಾಡಿ ಒಂದು ಸಣ್ಣ ಕಾರನ್ನು ತಗೊಂಡೆ. ಕಾರಿನಲ್ಲೇ ನನ್ನೆಲ್ಲ ಸರ್ಜರಿ ಸಾಮಾನುಗಳನ್ನು ಇಟ್ಟು ಜಿಲ್ಲೆಗಳಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಆಪರೇಷನ್ಗಳಿಗೆ ಓಡಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕಾರ್ನಲ್ಲೇ ಮಲಗುವುದು, ಕಾರ್ನಲ್ಲೇ ಉಣ್ಣುವುದು, ಕಾರ್ನಲ್ಲೇ ತಿನ್ನುವುದು ಇದು ನನಗೊಂದು ರೂಢಿ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ ನನ್ನ ಹಿಂದಿನ ಕಾರ್ 2 ಲಕ್ಷ ಕಿಲೋಮೀಟರ್ ಓಡಾಡಿದ್ದೆ ಇದಕ್ಕೆ ಪ್ರೂಫ್. ಹೀಗೆ ಜಿಲ್ಲೆಗಳಲ್ಲಿ ಅಡ್ಡಾಡ್ಕೊತ ನಾನು ಇಲ್ಕಲ್, ಕೊಪ್ಪಳ, ಗದಗ, ಬಿಜಾಪುರ, ಬೆಳಗಾವಿ, ಬೈಲಹೊಂಗಲ, ಚಿಕ್ಕೋಡಿ,
ಹೀಗೆ ಹಲವಾರು ಕರೆಗಳಲ್ಲಿ ಸರ್ಜರಿಗಳನ್ನ ಮಾಡ್ಕೋತ ಹೊಂಟೆ. ಹೀಗೆ ಆ ದಿನಗಳಲ್ಲಿ ನನಗೆ ಮಾರ್ಗದರ್ಶಕರಾಗಿ ನಿಂತಂಥ ನಮ್ಮ ಡಾಕ್ಟರ್ ಸೋರ್ಗಾವಿ ಸರ್ಗಳು ನನಗೆ ಅವರ ಹೆಲ್ಪ್ ನಾನು ಯಾವಾಗ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದೇ ಸಮಯದಲ್ಲಿ ಬಾದಾಮಿಯ ನಮ್ಮ ಸುನೀಲ್ ಕಾರೋಡ್ಗಿ ಮಠ ಸರ್ ಅನ್ನಾರ್ ಅಂತ ಹೇಳ್ತೀವಿ ಅವರಿಗೆ, ಅವರು ನಮ್ಮೆಲ್ಲ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟಿನ ಸಿಬ್ಬಂದಿಗಳು, ಯಾಕಪ್ಪ ಅಂತ ನಾನು ಕುಮಾರೇಶ್ವರದಾಗ ಹೋಗ್ತಿದ್ದೆ, ಹೊರಗಡೆನೂ ಕೆಲಸ ಮಾಡ್ತಿದ್ದೆ. ನಾನು ಒಂದು ವೇಳೆ ಬರೋದು ಲೇಟ್ ಆದರೂ ಸಹಿತ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಹೋಗ್ತಿದ್ದ ನನ್ನೆಲ್ಲ ಆರ್ಥೋಪೆಡಿಕ್ ಸಿಬ್ಬಂದಿಗಳಂತ ಡಾಕ್ಟರ್ ವಾಸನದವರು, ಡಾಕ್ಟರ್ ಪಟ್ಟೇದವರು ಎಲ್ಲರನ್ನೂ ನಾನು ಈ ಕ್ಷಣದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಕುಮಾರೇಶ್ವರದ ಜಿ ಸಿ ಚೇರ್ಮನ್ ಅಂತ ಸಿದ್ದಣ್ಣ ಶೆಟ್ಟರ್ ಸಾಹೇಬರನ್ನು ನಾನು ಬರಲಿಕ್ಕೆ ಸಾಧ್ಯವಿಲ್ಲ. ಹೀಗೆ 2018 ಹೊತ್ತಿಗೆ ಸ್ವಲ್ಪ ನಂದು ಹೆಸರು ಆಗಿತ್ತು, ಸ್ವಲ್ಪ ಕೈಯಲ್ಲಿ ದುಡ್ಡು ಇತ್ತು, ಒಳ್ಳೆ ಹೆಸರಿತ್ತು, ಆರಾಮಾಗಿರ್ಬೋದಿತ್ತು. ಆದರೂ ಸಹಿತ ಏನೋ ಒಂದು ಸಮಾಧಾನ ಇರಲಿಲ್ಲ, ಏನಾದರೂ ಮಾಡಬೇಕಲ್ಲ ಅನ್ನುವಂಥ ಒಂದು ತುಡಿತ ಇತ್ತು. ಆ ಕ್ಷಣದಲ್ಲಿ ನಾನು ಬಾಗಲಕೋಟೆಯಲ್ಲಿ ಒಂದು ಅಬ್ಸರ್ವ್ ಮಾಡಿದ್ದೆ, ಅಲ್ಲಿವರೆಗೂ ಇದ್ದಂಥ ಒಂದು 3 ವರ್ಷ ಎಕ್ಸ್ಪೀರಿಯನ್ಸ್ ನಾನು ಕಂಡಿದ್ದೇನಪ್ಪ ಅಂದ್ರೆ, ಬಾಗಲಕೋಟೆ ಪೇಷಂಟ್ಗಳಲ್ಲಿ ಒಂದು ನೆಗ್ಲಿಜೆನ್ಸಿ ಆಫ್ ಆರ್ಥೋಪೆಡಿಕ್ ಪ್ರಾಬ್ಲಮ್ಸ್, ಅಂದರೆ ಎಲುಬು ಕೀಲುಗಳ ಸಮಸ್ಯೆಗಳ ಬಗ್ಗೆ ಭಾಳ ನೆಗ್ಲಿಜೆನ್ಸಿ ಇರುವಂಥದ್ದು ನನಗೆ ಕಂಡು ಬಂದಿತ್ತು. ಮತ್ತು ಎರಡನೇ ವಿಶೇಷ ಸಮಸ್ಯೆ ನಾನು ಕಂಡಿದ್ದೆ, ಸ್ವಲ್ಪ ಕ್ಲಿಷ್ಟಕರ ಸಮಸ್ಯೆಗಳು, ದೊಡ್ಡ ಆಪರೇಷನ್ಗಳು, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಗಳು. ನಮ್ಮೆಲ್ಲ ಹಿರಿಯರಾದಂಥ ಈ ಬಾಗಲಕೋಟೆ ಒಂದು ವೈದ್ಯಕೀಯ ಹಬ್ಬ ಆಗಲಿಕ್ಕೆ ಕಾರಣವಾದಂಥ ನಮ್ಮೆಲ್ಲ ಹಿರಿಯಂಥ ಡಾಕ್ಟರ್ ಬಿ ಎಚ್ ಕಿರುಡಿ ಸಾಹೇಬರು ಬಂದಿದ್ದಾರೆ. ಅವ್ರಿಗೆಲ್ಲ ನಾವು ಹೀಗೆ ಬಾಗಲಕೋಟೆಯಲ್ಲಿ ಆ ಸಮಯದಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನಪ್ಪ ಅಂತಂದ್ರೆ 2 ಥರದ ಸಮಸ್ಯೆಗಳು. ಒಂದು ಆರ್ಥೋಪೆಡಿಕ್ ಸಮಸ್ಯೆಗಳಿಗೆ ಸ್ವಲ್ಪ ನೆಗ್ಲಿಜೆನ್ಸಿ ಜಾಸ್ತಿ ಇದೆ ಅಂತ ಅನಿಸ್ತಿತ್ತು, ಮತ್ತು ಸ್ವಲ್ಪ ದೊಡ್ಡಂಥ ಕ್ಲಿಷ್ಟಕರವಾದಂಥ ಸಮಸ್ಯೆಗಳು, ಸ್ಪೈನ್ ಸರ್ಜರಿಗಳು ಅಥವಾ ಜಾಯಿಂಟ್ ರಿಪ್ಲೇಸ್ಮೆಂಟ್ ಈ ಥರಂಥ ಸಮಸ್ಯೆಗಳು ಬಂದಾಗ ಜನರು ಇಲ್ಲ ಮಿರಾಜ್ಗೆ ಹೋಗ್ಬೋದು, ಬೆಳಗಾವಿಗೆ ಹೋಗ್ಬೋದು, ಬಾಂಬೆಗೆ ಹೋಗ್ಬೋದು, ಅಥವಾ ಬೆಂಗಳೂರಿಗೆ ಹೋಗಿ, ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗಿ ಆಪರೇಷನ್ ಮಾಡಿಸುವಂಥದ್ದು ಸಹಜವಾಗಿತ್ತು. ಇನ್ನು ನೆಗ್ಲಿಜೆನ್ಸಿ ಅಂತಂದ್ರೆ ಯಾವ ಥರ ಅಂತಂದ್ರೆ, ಒಂದು 70 ವರ್ಷದ 80 ವರ್ಷದ ಅಜ್ಜಿಗಳು ಇರ್ತಾರೆ, ಚಪ್ಪಿ ಮುರಿದಿರುತ್ತೆ, ತಿಂಗಳುಗಟ್ಟಲೆ 2 ತಿಂಗಳುಗಟ್ಟಲೆ ತಿಕ್ಸುವಂಥದ್ದು, ಅಥವಾ ಯಾರೋ ತಿಕ್ಕೋರು ಅಂತೇಳಿ ಕರ್ಕೊಂಡು ಹೋಗೋದು, ಬೆಡ್ ಸೋರ್ ಆಗುವಂಥದ್ದು, ಜೀವಕ್ಕೆ ಸಮಸ್ಯೆ ಮಾಡ್ಕೊಳ್ಳುವಂಥದ್ದು. ಸಣ್ಣ ಮಕ್ಕಳು ಇರ್ತಾರೆ, ಕೈ ಮುರ್ಕೊಂಡಿರ್ತಾರೆ, ಕಾಲು ಮುರ್ಕೊಂಡಿರ್ತಾರೆ, ಅವರನ್ನು ತಿಕ್ಕಿಸ್ಕೊಂಡು ಕೈ ಸೊಟ್ಟಾಗುವಂಥದ್ದು, ಕಾಲು ಸೊಟ್ಟಾಗುವಂಥದ್ದು. ನಂತರ ನಾನು ಸಾಕಷ್ಟು ಜನಗಳನ್ನು ನೋಡಿದ್ದೀನಿ, ಇಲ್ಲಿವರೆಗೂ ಸಾಕಷ್ಟು ಜನಗಳು ಆ ಥರವಾಗಿ ಬರುವಂಥದ್ದು, ಮತ್ತು ಮೊಳಕಾಲುಗಳು ಸೊಟ್ಟಾಗಿರ್ತಾವೋ ಅದರಲ್ಲೇ ನೋವಿನಲ್ಲಿ ಒದ್ದಾಡಿಕೊಂಡು ಜೀವನ ಮಾಡುವಂಥದ್ದು ಭಾಳ ಕಾಮನ್ ಆಗಿತ್ತು. ಇದೆಲ್ಲ ನೋಡಿದಾಗ ನನಗನ್ಸಿದ್ದು ಏನಪ್ಪ ಅಂದ್ರೆ, ಜನರು ದಡ್ರಿಲ್ಲ, ಜನರಲ್ಲಿ ತಿಳುವಳಿಕೆ ಇಲ್ಲ ಅಂತಲ್ಲ, ಬಟ್ ಮೇನ್ ಪ್ರಾಬ್ಲಮ್ ನನಗನ್ಸಿದ್ದೇನಪ್ಪ ಅಂದ್ರೆ ಬಡತನ ಮತ್ತು ಅವರಲ್ಲಿರುವಂಥ ದುಡ್ಡಿನ ಸಮಸ್ಯೆಗಳಿಂದಾಗಿ ಆ ಕ್ಷಣಕ್ಕಾಗಿ ಅವರು ಆ ಲೋಕಲ್ ಸಸ್ತವಾದಂಥ ಟ್ರೀಟ್ಮೆಂಟನ್ನು ತಗೊಳ್ಳಿಕ್ಕೆ ಹೋಗ್ತಾರಂತೇಳಿ ನನಗನ್ಸಿತ್ತು. ಇದೆಲ್ಲ ನೋಡಿ ನನ್ನ ಮನಸ್ಸಿನಲ್ಲಿ ಒಂದು ಬಂದಂಥದ್ದೇನಪ್ಪ ಅಂತಂದ್ರೆ, ಈ ಸಮಾಜದ ಕಡೆಯ ಒಬ್ಬ ನಾಗರಿಕರಿದ್ದರೂ ಸಹಿತ ಅವನಿಗೆ ಕೈಗೆಟುಕುವಂಥ ದರಗಳಲ್ಲಿ ವಿಶ್ವ ದರ್ಜೆಯ ಸ್ಟ್ಯಾಂಡರ್ಡ್ ಆದಂಥ ಟ್ರೀಟ್ಮೆಂಟ್ಗಳು ನಮ್ಮ ಬಾಗಲಕೋಟೆಯಲ್ಲಿ ಸಿಗಬೇಕಂತೇಳಿ ಒಂದು ಛಲದಿಂದ ಶುರು ಮಾಡಿದಂಥ ಈ ದವಾಖಾನೆಯ ಗುಳೇದ ಆರ್ಥೋಕೇರ್ ಆಸ್ಪತ್ರೆ. ಅವಾಗ ನನಗೆ ಕೆಲವೊಂದಿಷ್ಟು ಜನ ಹೇಳ್ತಾರೆ, ಇಲ್ಲಪ್ಪ ಇಂದಿನ ನಿರ್ಮಾಣಗಳಲ್ಲಿ ಈ ಆಸ್ಪತ್ರೆ ನಡೆಸೋದಂತಂದ್ರೆ ಬಹಳ ಕಷ್ಟಕರವಾದಂಥ ಕೆಲಸ, ಅಷ್ಟು ಸುಲಭ ಇರೋದಿಲ್ಲ ಅಂತೇಳಿ ಸಾಕಷ್ಟು ಜನ ಹೆದರ್ಸಿದ್ರು. ಬಟ್ ಒಂದು ಇಂಗ್ಲೀಷಲ್ಲಿ ಸೇಗಿದೆ, ಶಿಪ್ ಇನ್ ಅ ಹಾರ್ಬರ್ ಇಸ್ ಸೇಫ್ ಬಟ್ ದಟ್ಸ್ ನಾಟ್ ವಾಟ್ ಇಟ್ ಇಸ್ ಮೆಂಟ್ ಫಾರ್. ಅಂದರೆ ಒಂದು ದೋಣಿ ಆ ದಡದಲ್ಲಿರುವಂಥದ್ದು ಅದು ಸೇಫ್ ಅದ, ಬಟ್ ಅದು ದೋಣಿ ದಡದಲ್ಲಿರೋದಕ್ಕೆ ಆಗಿರೋದಲ್ಲ, ಅದು ನದಿ ಒಳಗೆ ಹೋಗಬೇಕು, ಆ ಪ್ರಯಾಣಿಕರನ್ನ ನದಿಯನ್ನು ದಾಟಿಸ್ಬೇಕು, ಅದ್ರ ಕೆಲಸ ಅದು. ಆದ್ರಿಂದಾಗಿ ಎಷ್ಟೇ ರಿಸ್ಕ್ ಆದರೂ ಸಹಿತ ನಾವು ಇದನ್ನು ತಗೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಗೋಡಿ ಮಾಲಕರ ಬಿಲ್ಡಿಂಗನ್ನು ನಾವು ಬಾಡಿಗೆ ತಗೊಂಡ್ವಿ. ಆ ಕ್ಷಣದಲ್ಲಿ ನನ್ನ ಬೆನ್ನೆಲುಬಾಗಿ ನಿಂತಂಥವ್ರಂದ್ರೆ ನಮ್ಮ ಮಾವನಾದಂಥ ಬಸವರಾಜ್ ಬಿಲ್ಲಾರ್ ಅವರು. ನಾವೆಲ್ಲ ಸೇರಿ ಒಂದು ಒಳ್ಳೆಯ ಟೀಮನ್ನು ಕಟ್ಟಿದ್ವಿ. ಶುರುವಾತಿಗೆ ಕೇವಲ ಬರೀ ಗ್ರೌಂಡ್ ಫ್ಲೋರಲ್ಲಿ ಅಷ್ಟೇ ತೊಗೊಂಡಿದ್ವಿ. ಏನೋ ದೇವರ ಆಶೀರ್ವಾದನೋ ಏನೋ ಗೊತ್ತಿಲ್ಲ, 1ನೇ ತಿಂಗಳಲ್ಲಿ ನಾನು 30 ಆಪರೇಷನ್ಗಳನ್ನು ಮಾಡಿದೆ. ಅದಾದ್ಮೇಲೆ ನನಗೆ ಆ ಗ್ರೌಂಡ್ ಫ್ಲೋರ್ ಸಾಕಾಗ್ದಂಗೆ ಆಗಂತೇನೆ ಮತ್ತು ಮೇಲಿನ ಫ್ಲೋರ್ ನಾವು ಬಾಡಿಗೆ ಇಟ್ಕೊಂಡ್ವಿ. ಅದು ತುಂಬ ಕತ್ತಂತೇನೆ ಮತ್ತೆ ನಾವು ಮಾಲಕರ ಮನೆಯನ್ನು ಬಾಡಿಗೆ ಇಟ್ಕೊಂಡ್ವಿ. ಅದನ್ನು ತಗೊಂಡು ಅದನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಒಂದು 30 ಬೆಡ್ಗಳ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ವಿ. ಈ ಒಂದು 5 ವರ್ಷಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಈ ಗುಳೇದ ಆಸ್ಪತ್ರೆ ಮಾಡಿದೆ.
ಮೋರ್ ದ್ಯಾನ್ 50,000 50,000ಕ್ಕೂ ಹೆಚ್ಚು OPDಗಳನ್ನು ನಾವು ನೋಡಿದ್ದೀವಿ. ಕೇವಲ ಬಾಗಲಕೋಟೆ ಅಲ್ಲ, ಗುಲ್ಬರ್ಗ, ಬಿಜಾಪುರ, ರಾಯಚೂರು, ಯಾದವಾಡ, ಹುಬ್ಬಳ್ಳಿ, ಧಾರವಾಡ, ಗದಗ, ದಾವಣಗೆರೆ, ತುಮಕೂರು, ಬೆಳಗಾವಿ ಈ ಥರ 15ರಿಂದ 20 ಜಿಲ್ಲೆಗಳ ಪೇಷಂಟ್ಗಳನ್ನು ನಾವು ನೋಡಿದ್ದೀವಿ. ಕೇವಲ ನಮ್ಮ ರಾಜ್ಯದಲ್ಲ, 3ರಿಂದ 4 ರಾಜ್ಯ, ಗೋವಾ, ಆಂಧ್ರ, ಹೀಗೆ ಹಲವಾರು ರಾಜ್ಯಗಳಿಂದ ಕೂಡ ಅಷ್ಟೇ ಅಲ್ಲದೆ NRIಗಳು ನಮ್ಮ ದೇಶದಲ್ಲಿ ನಿಂತಿರೋ ದುಬೈ, ಮಲೇಷ್ಯಾದಲ್ಲಿರುವಂಥ NRIಗಳನ್ನು ಕೂಡ ನಾವು OPDಯಲ್ಲಿ ಟ್ರೀಟ್ಮೆಂಟ್ ಮಾಡಿದಂತ ಹೇಳಿಕೆ ನನಗೆ ಹೆಮ್ಮೆಯಿಂದ ಅನಿಸುತ್ತದೆ. ಈ 5 ವರ್ಷದಲ್ಲಿ 5,000ಕ್ಕೂ ಹೆಚ್ಚು ಆಪರೇಷನ್ಗಳನ್ನು ಗುಳೇದ ಆಸ್ಪತ್ರೆಯಲ್ಲಿ ಸಕ್ಸಸ್ಫುಲ್ ಆಗಿ ಮಾಡಿದ್ದೀವಿ. ಬಾಗಲಕೋಟೆಯಲ್ಲೇ ಮೊದಲು ಎನ್ನುವಂಥ ಸಾಕಷ್ಟು ಆಪರೇಷನ್ಗಳನ್ನು ನಾವು ಮಾಡಿದ್ದೀವಿ ಅಂತೇಳಿ ನಾವು ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಇದಿಷ್ಟೇ ಅಲ್ಲ, ಗುಳೇದ ಆಸ್ಪತ್ರೆ ಸಮಾಜ ಸೇವೆಯನ್ನು ಎಂದೂ ಮರೆತಿಲ್ಲ. ಈ 5 ವರ್ಷಗಳಲ್ಲಿ 30ಕ್ಕೂ ಹೆಚ್ಚು ಹೆಲ್ತ್ ಕ್ಯಾಂಪ್ಗಳನ್ನು ನಾವು ಮಾಡಿದ್ದೀವಿ. 500ಕ್ಕೂ ಹೆಚ್ಚು ರೋಗಿಗಳು ಈ ಹೆಲ್ತ್ ಕ್ಯಾಂಪಿನ 5,000ಕ್ಕೂ ಹೆಚ್ಚು ರೋಗಿಗಳು ಈ ಹೆಲ್ತ್ ಕ್ಯಾಂಪಿನ ಫಲಾನುಭವಿಗಳಾಗಿದ್ದಾರೆ. 50ಕ್ಕೂ ಹೆಚ್ಚು ಉಚಿತ ಸರ್ಜರಿಗಳನ್ನು ನಾವು ನೆರವೇರಿಸಿದ್ದೇವೆ. 2018ರಲ್ಲಿ ಕೇವಲ ಒಂದು ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಅಂತೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ. ನೋಡುತ್ತಿದ್ದಂತೆ ನನಗೆ ಬೆನ್ನೆಲುಬಾಗಿ ನಿಂತು ನನಗೆ ಕೈ ಸಾಥ್ ಕೊಟ್ಟಂಥವರು ಹಲವಾರು ಡಿಪಾರ್ಟ್ಮೆಂಟ್ಗಳನ್ನು ಸ್ಟಾರ್ಟ್ ಮಾಡಿದ್ವಿ. ENTನಲ್ಲಿ ಡಾಕ್ಟರ್ ಅಪೂರ್ವ ಗುಳೇದ, ನನ್ನ ಅದಾಗಿಂತ ಡಾಕ್ಟರ್ ಅಪೂರ್ವ ಗುಳೇದವರು ENT ಡಿಪಾರ್ಟ್ಮೆಂಟ್ ನಡೆಸಿದ್ದಾರೆ. ಅದೇ ಸಮಯದಲ್ಲಿ ಡಾಕ್ಟರ್ ಕಾರ್ತಿಕ್ ಪಾಟೀಲ್ ಅವರು ಯಂಗ್ ಆ್ಯಂಡ್ ಎಂಥೂಸಿಯಾಸ್ಟಿಕ್ ಸರ್ಜನ್ ಅವರು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ENT ಡಿಪಾರ್ಟ್ಮೆಂಟನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. OBG ಡಿಪಾರ್ಟ್ಮೆಂಟನ್ನು ಅತಿ ಫಸ್ಟ್ ಕ್ಲಾಸ್ ಆಗಿ ನಡೆಸ್ಕೊಂಡು ಹೋಗ್ತಿರ್ತಾರೆ. ನನ್ನ ತಂಗಿಯವರಂಥ ಡಾಕ್ಟರ್ ಸುವರ್ಣ ಗುಳೇದವರು ಸಾಕಷ್ಟು ಒಳ್ಳೆಯ ಸೇವೆಗಳನ್ನು ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟ್ ಡಾಕ್ಟರ್ ರಾಹುಲ್ ಇಂಗಾಳ್ ಮತ್ತು ಈ ಹೋದ ವರ್ಷದಿಂದ ಬಾಗಲಕೋಟೆಯಲ್ಲಿ ಒಬ್ಬ ಒಳ್ಳೆಯ ನ್ಯೂರೋ ಸರ್ಜನ್ ಸಿಕ್ಕಿದ್ದಾರೆ ಅಂತ ಹೇಳಿಕೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ಅವರು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮೆಡಿಸಿನ್ ಡಿಪಾರ್ಟ್ಮೆಂಟನ್ನು ಫಸ್ಟ್ ಕ್ಲಾಸ್ ಆಗಿ ನಡೆಸ್ಕೊಂಡು ಹೋಗ್ತಾ ಇರೋಂಥದ್ದು ಡಾಕ್ಟರ್ ವಿಕಾಸ್ ಪರ್ವತಿಕರ್ ಸರ್ ಅವರು. ಅವ್ರ ಜೊತೆಗೆ ಈಗ ಜಾಯಿನ್ ಮಾಡಿದ್ರೆ ಡಾಕ್ಟರ್ ಮಹೇಶ್ ಪೂಜಾರಿ ಸರ್ಗಳು ಜಾಯ್ನ್ ಆಗಿದ್ದಾರೆ. ಹೀಗೆ ಅಲ್ಲದೆ ಪ್ಲಾಸ್ಟಿಕ್ ಸರ್ಜರಿ, ಯೂರಾಲಜಿ, ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್, ಹೀಗೆ ನಮ್ಮದು ಬಂದು ಆರ್ಥೋಪೆಡಿಕ್ ಅಂತ ಸ್ಟಾರ್ಟ್ ಆಗಿ ಈಗ ಒಂದು ಮಲ್ಟಿ ಸ್ಪೆಷಾಲಿಟಿಯಾಗಿ ಬೆಳೆದು ನಿಂತಿದೆ ಅಂತ ಹೇಳಿಕೆ ಬಹಳ ಬಹಳ ಖುಷಿ ಅನಿಸ್ತಾ ಇದೆ. ನನಗೆ ಇಷ್ಟೆಲ್ಲ ಆಶೀರ್ವಾದ ಮಾಡಿದಂಥ ಜನಗಳಿಗೆ ನಾವು ಏನು ಮಾಡ್ಬೋದು ಅಂತೇಳಿ ಭಾಳ ದಿನಗಳಿಂದ ಯೋಚನೆ ಮಾಡ್ತಿದ್ದೆ. ದೇವರು ನಮಗೊಂದು ಕಲೆಯನ್ನು ಕೊಟ್ಟಿದ್ದಾರೆ, ಫಸ್ಟ್ ಕ್ಲಾಸ್ ಅಂತ ಕಲೆಯನ್ನು ಕೊಟ್ಟಿದ್ದಾರೆ. ಈ ಕಲೆಯ ಮುಖಾಂತರನೇ ನಾವು ಜನಸೇವೆಯನ್ನು ಮಾಡಬೇಕಂತ ಹೇಳಿ ಒಂದು ನಿರ್ಧಾರ ತಗೊಂಡು ಅತ್ಯದ್ಭುತವಾದಂಥ ಒಂದು ಫಸ್ಟ್ ಕ್ಲಾಸ್ ಅಂತ ಬಿಲ್ಡಿಂಗನ್ನು ಕಟ್ಟರು ಅಂತೇಳಿ ಈ ಒಂದು 100 ಬೆಡ್ ಪರ್ಮಿಷನ್ ಇರುವಂಥ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಬಹಳ ಕಷ್ಟಪಟ್ಟು ಈ ಆಸ್ಪತ್ರೆಯನ್ನು ಕಟ್ಟಿದ್ದೇವೆ. ಗುಣಮಟ್ಟಕ್ಕೆ ಯಾವುದೇ ಕೊರತೆ ಆಗದಂತೆ ಒಂದು ವಿಶ್ವ ದರ್ಜೆಯ ಆಸ್ಪತ್ರೆಯನ್ನು ನಿರ್ಮಿಸಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಆಗುತ್ತದೆ. ಕಂಪ್ಲೀಟ್ಲಿ ಮಾಡ್ಯುಲರ್ OT ಇರ್ತದೆ. ರೋಬೋಟಿಕ್ ಸರ್ಜರಿಗಳಿಗೆ ಕಂಪ್ಯಾಟಿಬಲ್ ಆಗುವಂಥ ಆಪರೇಷನ್ ಥಿಯೇಟರ್ಗಳನ್ನು ನಿರ್ಮಿಸಿದ್ದೇವೆ. ಇಷ್ಟೇ ಅಲ್ಲದೆ ಅತ್ಯಾಧುನಿಕ ICU ನಿರ್ಮಿಸಿದ್ದೇವೆ. ಹೈಟೆಕ್ ವೆಂಟಿಲೇಟರ್ಗಳು, ಸೆಂಟ್ರಲ್ ಆಕ್ಸಿಜನ್, ಸೆಂಟ್ರಲ್ ಸೆಕ್ಷನ್, ಡಿಫಿಬ್ರಿಲೇಟರ್ಗಳಿಂದ ಹಿಡಿದು ಅತ್ಯಾಧುನಿಕ ಏನೇನು ಬೇಕು, CT ಸ್ಕ್ಯಾನ್ ಹಿಡಿದು ಏನೇನು ಒಂದು ಆಸ್ಪತ್ರೆಗೆ ಬೇಕಾಗುತ್ತೆ ಅದೆಲ್ಲವನ್ನು ನಾವು ಬಹಳ ಕಷ್ಟಪಟ್ಟು ನಿಮ್ಮ ಸಲುವಾಗಿ ಇಲ್ಲಿ ನಿರ್ಮಿಸಿದ್ದೇವೆ. ಇಷ್ಟೇ ಅಲ್ಲದೆ ಸ್ಪೇಷಿಯಸ್ ಆದಂಥ ರೂಮ್ಗಳು, ಇಲ್ಲಿ ನಮ್ಮ ಮೊದಲ ಆಸ್ಪತ್ರೆಯಿಂದ ಭಾಳ ಚಿಕ್ಕ ಚಿಕ್ಕ ರೂಮ್ಗಳು ಇರ್ತಿದ್ವು. ಬಟ್ ಇಲ್ಲಿ ಅತ್ಯಂತ ಗಾಳಿ, ಬೆಳಕು, ಸ್ಪೇಸ್ ಎಲ್ಲ ಇರುವಂಥ ಆಸ್ಪತ್ರೆಗಳನ್ನು ನಿರ್ಮಿಸಿದ್ದೇವೆ. ಬಟ್ ಇದೆಲ್ಲಕ್ಕಿಂತ ಮಹತ್ವವಾಗಿ ಗುಳೇದ ಆಸ್ಪತ್ರೆ ತನ್ನ ಮೂಲ ಉದ್ದೇಶವಾದಂಥದ್ದು ಎಫೆಕ್ಟಿವ್ ಟ್ರೀಟ್ಮೆಂಟ್ ಅಟ್ ಅಫೋರ್ಡೆಬಲ್ ಪ್ರೈಸಸ್ ಎನ್ನುವ ಸ್ಲೋಗನನ್ನು ನೆನಪಿಟ್ಟುಕೊಂಡು ಸಮಾಜ ಸೇವೆಯನ್ನು ಮುಂದೆ ಇಟ್ಟುಕೊಂಡು ನಾವು ಮುಂದುವರಿತೀವಿ. ಇದಕ್ಕೆಲ್ಲ ನಿಮ್ಮ ಆಶೀರ್ವಾದ ಇರಲಿ. ಹೀಗೆ ನಮ್ಮನ್ನು ಇಲ್ಲಿವರೆಗೂ ಬೆಳೆಸಿದಿರಿ, ಮುಂದೂ ಬೆಳೆಸಲಿ ಅಂತೇಳಿ ಕೇಳ್ಕೊಳ್ತಾ ನನ್ನ ಒಂದು 2 ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತೇನೆ.